ರಾಜ್ಯದಲ್ಲಿ ರಾಬರಿ ಕಳ್ಳತನ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲೊಂದು ಗ್ಯಾಂಗ್ ಮಾಸ್ಕ್ ಹಾಕೊಂಡು ಬರುತ್ತೆ, ಕಳ್ಳತನ ಮಾಡುತ್ತೆ. ಕೈಯಲ್ಲಿ ರಾಡು, ಚಾಕು, ದೊಣ್ಣೆ ಹಿಡಿದು ಓಡಾಟವನ್ನ ಮಾಡಿದೆ. ಮಾಸ್ಕ್ ಹಾಕೊಂಡು ಬರ್ತಾರೆ, ಕಳ್ಳತನವನ್ನ ಮಾಡ್ತಾರೆ. ಕೈಯಲ್ಲಿ ರಾಡು, ಚಾಕು, ದೊಣ್ಣೆ ಹಿಡಿದು ಓಡಾಡಿದೆ ಈ ಗ್ಯಾಂಗ್. ದೇವನಹಳ್ಳಿ ಹೊರವಲಯದಲ್ಲಿ ಮಾಸ್ಕ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಒಂದೇ ದಿನ ಅವತಿ ಗ್ರಾಮದಲ್ಲಿ 3 ಮನೆಗಳಲ್ಲಿ ಕಳ್ಳತನ ಮಾಡಲಾಗಿದೆ. ಒಂದು ಮನೆಯಲ್ಲಿ 50,000 ನಗದು ಕದ್ದು ಗ್ಯಾಂಗ್ ಎಸ್ಕೇಪ್ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಎರಡನೇ ಮನೆಯಲ್ಲಿ ಚಿನ್ನ ಕಳ್ಳತನ ಮಾಡಿದ್ದಾರೆ ಕಿಲಾಡಿಗಳು. ಮೂರನೇ ಮನೆಯಲ್ಲೂ ಕೂಡ ಚಿನ್ನ ಕದ್ದು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಕಳ್ಳರು ಇವರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೇವನಹಳ್ಳಿ ಹೊರವಲಯದಲ್ಲಿ ಮಾಸ್ಕ್ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಈ ಗ್ಯಾಂಗ್ ಮಾಸ್ಕ್ ಹಾಕೊಂಡೇ ಬರುತ್ತೆ, ಕಳ್ಳತನ ಮಾಡಿದೆ. ಹಾಗೆಯೇ ಒಂದೇ ದಿನ 3 ಮನೆಯಲ್ಲಿ ಕಳ್ಳತನವನ್ನ ಈ ಖತರ್ನಾಕ್ ಗ್ಯಾಂಗ್ ಮಾಡಿದೆ. ನೋಡ್ತಾ ಇರ್ಬೋದು ಹೇಗೆ ಬರ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು, ಕೈಯಲ್ಲಿ ದೊಣ್ಣೆ ಇದೆ, ಚಾಕು ಇದೆ, ರಾಡ್ ಇದೆ. ಯಾರಾದರೂ ಎದುರುಗಡೆ ಬಂದರೆ ಅವರಿಗೆ ಹೊಡೆದು ಕಳ್ಳತನ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಈ ರೀತಿಯಾಗಿ ರಾತ್ರಿ ವೇಳೆ ಈ ಗ್ಯಾಂಗ್ ಆ ಏರಿಯಾ ಸುತ್ತ ತಿರುಗಾಡಿದೆ. ಒಂದು ಮನೆಯಲ್ಲಿ 50,000 ನಗದು ಕತ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಮನೆಯಲ್ಲಿ ಚಿನ್ನಾಭರಣ. ಮೂರನೇ ಮನೆಯಲ್ಲೂ ಕೂಡ ಚಿನ್ನ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಕಳ್ಳರು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮಾಂಜಿ, ಗಮನಿಸ್ತಾ ಇದ್ವಿ, ಒಂದಲ್ಲ ಎರಡಲ್ಲ 3 ಮನೆಯಲ್ಲಿ ಒಂದೇ ದಿನ ಕಳ್ಳತನವನ್ನ ಮಾಡಿದ್ದಾರೆ. ಸದ್ಯ ಈ ಕಳ್ಳರ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಈ ಗ್ಯಾಂಗ್ ಎಲ್ಲಿಂದ ಬಂದಿದೆ, ಎಲ್ಲೆಲ್ಲ ಕೃತ್ಯವನ್ನ ನಡೆಸಿದೆ? ಎಸ್ ಸಂಪತ್ತಿನ ಅಂತಂದ್ರೆ ಈ ಬೆಂಗಳೂರು ಹೊರವಲಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಚಡ್ಡಿ ಗ್ಯಾಂಗ್ ಆಗಿರ್ಬೋದು, ಮಾಸ್ಕ್ ಗ್ಯಾಂಗ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಗ್ಯಾಂಗ್ ಆಗಾಗ ಆಕ್ಟಿವ್ ಆಗ್ತಾ ಇರೋದು ನೋಡ್ತಾ ಇದ್ವಿ. ಇತ್ತೀಚೆಗೆ ಏನಂತಂದ್ರೆ ಈ ಬೆಂಗಳೂರು ಹೊರವಲಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ಈ ಒಂದು ಮಾಸ್ಕ್ ಗ್ಯಾಂಗ್ ಇದೀಗ ಆವತಿ ಗ್ರಾಮದಲ್ಲಿ ಒಂದು ಮಾಸ್ಕ್ ಗ್ಯಾಂಗ್ ಏನಂದ್ರೆ ಆಕ್ಟಿವ್ ಆಗಿರುವುದು. ಒಂದೇ ದಿನದಲ್ಲಿ 3 ಮನೆಯಲ್ಲಿ ಕಳ್ತನ ಮಾಡಿರುವಂತದ್ದು. ಒಂದು ಮನೆಯಲ್ಲಿ 50,000 ನಗದು, ಮತ್ತೆ ಎರಡನೇ ಮನೆಯಲ್ಲಿ ಚಿನ್ನ, ಮತ್ತೆ ಮೂರನೇ ಮನೆಯಲ್ಲೂ ಸಹ ಚಿನ್ನ ಕದ್ದು ಇದೀಗ ಎಸ್ಕೇಪ್ ಆಗಿದ್ದಾರೆ. ಇವರು ಏನಂತಂದ್ರೆ ಈ ಬರುವಂತ ಕಳ್ಳತನಕ್ಕೆ ಬರುವಂತ ಸಂದರ್ಭದಲ್ಲಿ ಕೈಯಲ್ಲಿ ರಾಡು, ಚಾಕು ಮತ್ತೆ ದೊಣ್ಣೆ ಹಿಡಿದು ಸಹ ಬರ್ತಾರೆ. ಏನಾದ್ರು ಅಕಸ್ಮಾತ್ ಯಾರಾದ್ರೂ ಕಳ್ಳತನಕ್ಕೆ ಅಡ್ಡಿ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೂ ಸಹ ಇವ್ರು ಹಿಂದೆ ಸರಿಯೋದಿಲ್ಲ. ಸದ್ಯಕ್ಕೆ ಈ ಒಂದು ಸಂಬಂಧಪಟ್ಟಂತೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಒಂದು ಗ್ಯಾಂಗ್ ನ ಭೇದಿಸೋದಕ್ಕೆ ಈಗ ಪೊಲೀಸರು ಸಹ ಬೇರೆ ಬೇರೆ ತಂಡಗಳಾಗಿ ರಚಿಸಿಕೊಂಡು ಈ ಒಂದು ಆರೋಪಿಗಳಿಗಾಗಿ ಬಲೆ ಬೀಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವರೇ 50 1 2